in the sheet. Now the news in detail. Former Deputy Chief Minister Mr. K.S. Ishwarappa has demanded special package for haircut growers who have incurred huge losses due to the yellow leaf disease that has affected the crop owing to the intense rain that lasted the region for 3 months. Addressing a press meet at Hotel Saffron on Friday, Mr. K.S. Ishwarappa said that the yellow disease has spread to the areca tree roots, destroying 50-60% of areca nuts, and demanded a minimum compensation of 50,000 per acre of land. He said Eureka growers were incurring loss up to ₹75 per kg. He also urged CM Siddaramaiah to undertake a detailed study of problems of areca growers and the losses suffered by them. He also warned that the BJP would take to the streets for the cause of areca growers if the government failed to respond to the demands by September 5th. ಅಡಿಕೆ ತೋಟವೇ ನಾಶ ಆಗಿರುವಂತ ಈ ಸಂದರ್ಭದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳೇ ಸ್ವತಃವಾಗಿ ಇದರ ಬಗ್ಗೆ ಗಂಭೀರವಾದ ಪರಿಗಣನೆ ಮಾಡಬೇಕು. ಕೃಷಿ ಸಚಿವರು ಈ ನಿಮಿಷ ತನಕನೂ ಕೂಡ ಈ ಅಡಿಕೆ ಬಗ್ಗೆ ಬಾಯಿ ಬಿಟ್ಟಿಲ್ಲ. ಮುಖ್ಯಮಂತ್ರಿಗಳು ಕೂಡ ನಾವು ಪರಿಶೀಲನೆ ಮಾಡ್ತೀವಿ ಅಂತ ಅಂಶವನ್ನ ಹೇಳ್ತಾ ಇದ್ದಾರೆ. ಸ್ವತಃ ಕೃಷಿ ಸಚಿವರು ಮುಖ್ಯಮಂತ್ರಿಗಳು ಈ 5 ಜಿಲ್ಲೆಗಳಲ್ಲಿ ಒಂದೊಂದು ತೋಟಕ್ಕಾರು ಬಂದು ಅವ್ರು ನೋಡಿದ್ರೆ ಅದರ ಗಂಭೀರತೆ ಅವ್ರಿಗೆ ಅರ್ಥ ಆಗುತ್ತೆ. ಇಲ್ಲ ಅಂತಂದ್ರೆ ಮಾಮೂಲಿ ಏನೋ ಒಂದಿಷ್ಟು ಕಷ್ಟ ಆಗಿದೆ, ಅದಕ್ಕೇನೋ ಒಂದಿಷ್ಟು ಪರಿಹಾರ ಕೊಟ್ಟರೆ ಸಾಕು ಅನ್ನೋಂತ ಒಂದು ಅಭಿಪ್ರಾಯ ಮುಖ್ಯಮಂತ್ರಿಗಳಿಗೆ ಅನಿಸಬಹುದು. ಇಷ್ಟು ನಾಶ ಆಗಿರೋಂಥ ಈ ಸಂದರ್ಭದಲ್ಲಿ ಸ್ವತಃ ಅವ್ರು ಬಂದಾಗ ಅದರ ಒಂದು ಪರಿಸ್ಥಿತಿ ಅರ್ಥ ಆಗುತ್ತೆ. ಅದಕ್ಕೋಸ್ಕರ ಭಾರತೀಯ ಜನತಾ ಪಾರ್ಟಿಯ ಒತ್ತಾಯ ಒಂದು ಪರಿಹಾರ ಕೊಡೋ ದಿಕ್ಕಿನಲ್ಲಿ, ಇನ್ನೊಂದು ತೋಟಕ್ಕೆ ಅವ್ರು ಬಂದ್ರೆ ಆ ತೋಟ ನಾಶ ಆಗಿರೋದು ಗಮನಿಸಿದಾಗ ಆ ರೈತ ಹೇಳ್ತಾನೆ, ನಾನು ಮತ್ತೆ ಅಡಿಕೆ ಹಾಕಂತ ಪರಿಸ್ಥಿತಿ ಸಾಧ್ಯ ಇಲ್ಲ ನನ್ನ ಕೈಯಲ್ಲಿ, ನನಗೆ ರಬ್ಬರ್ ಹಾಕೋದಿಕ್ಕೋ ಬೇರೆ ಏನಾದರೂ ಹಾಕೋದಿಕ್ಕೆ ಅವಕಾಶ ಮಾಡಿಕೊಡಿ ಅನ್ನಂತ ಒಂದು ರೈತನ ಅಭಿಪ್ರಾಯವನ್ನ ಸ್ವತಃ ಕೃಷಿ ಸಚಿವರು ಮುಖ್ಯಮಂತ್ರಿಗಳು ಗಮನಿಸಬೇಕಾಗುತ್ತೆ. ಆದ್ದರಿಂದ ಈ ಕೇಂದ್ರದ್ದು ಮತ್ತು ಕಾನೂನು ರಾಜ್ಯ ಸರ್ಕಾರದ ಏನು ಕಾನೂನಿದೆ ಅದನ್ನು ಸ್ವಲ್ಪ ಪಕ್ಕಕ್ಕೆ ಸರಿಸಿ ರೈತರ ಅಳಿವು ಉಳಿವಿನ ಪ್ರಶ್ನೆ ಇದಾಗಿರೋದ್ರಿಂದ ವಿಶೇಷ ಒಂದು ಪ್ಯಾಕೇಜ್ ಮಾಡಿ ಅದರ ಮುಖಾಂತರ ಈಗೇನು ಒಂದು ಎಕರೆಗೆ ₹50,000 ಅದನ್ನ ಅವರೇನು ಅಡಿಕೆಗೆ ಘೋಷಣೆ ಬೇಡಿಕೆ ಇಟ್ಟಿದ್ದಾರೆ, ತೋಟಕ್ಕೂ ಕೂಡ ಏನ್ ತೋಟದನ್ನ ಆಲ್ಟರ್ನೇಟಿವ್ ಕ್ರಾಪ್ ಹಾಕಬೇಕು ಅನ್ನೋಂತ ಪೂರ್ಣ ಜವಾಬ್ದಾರಿ ಕೂಡ ರಾಜ್ಯ ಸರ್ಕಾರನೇ ಒಪ್ಕೋಬೇಕಾಗುತ್ತೆ. Former CM Mr. D.V. Sadananda Gowda said the yellow leaf disease has affected the areca crops like a tsunami and urged the government to respond to the problems of the growers and win their trust. ಕಳೆದ ಸುಮಾರು ಒಂದು ವಾರದಿಂದ ಈಚೆ 5 ಜಿಲ್ಲೆಗಳ ಅಡಿಕೆ ಬೆಳೆಗಾರರ ಎಲ್ಲಾ ಪ್ರಮುಖರನ್ನ, ಸಹಕಾರ ಸಂಘಗಳ ಪ್ರಮುಖರನ್ನ, ನಮ್ಮತ್ತು ಜನಪ್ರತಿನಿಧಿಗಳನ್ನ ಶಿವಮೊಗ್ಗದಲ್ಲಿ ಸೇರಿಸಿದೆವು. ಈಶ್ವರಪ್ಪರ ಮತ್ತು ಬೇರೆಲ್ಲ ನಮ್ಮ ಜನಪ್ರತಿನಿಧಿಗಳು ಅದರಲ್ಲಿ ಉಪಸ್ಥಿತರಿದ್ದು ಏನು ಮಾಡಬೇಕು ಅಂತ ಹೇಳಿ ನಿರ್ಧಾರ ಮಾಡಿದೆವು. ಸ್ಪಷ್ಟವಾದಂತಹ ಮತ್ತು ನಿಖರವಾದಂತಹ ಮಾಹಿತಿಗಳನ್ನು ಸರ್ಕಾರಕ್ಕೆ ಕೊಡಬೇಕು ಮತ್ತು ಅಡಿಕೆ ಬೆಳೆಗಾರರಿಗೆ ಆತ್ಮವಿಶ್ವಾಸ ತುಂಬಿಸಬೇಕು ಮತ್ತು ಸರ್ಕಾರದಿಂದ ತಕ್ಷಣ ಪರಿಹಾರ ಬಿಡುಗಡೆ ಮಾಡುವಂತ ಒತ್ತಡ ಮಾಡಬೇಕು ಅಂತ ಹೇಳುವಂತ ದೃಷ್ಟಿಯಿಂದ ನಾವು ಒಂದಷ್ಟು ಈ ಬಗ್ಗೆ ಅಧ್ಯಯನ ಮಾಡುವಂತ ಪ್ರಯತ್ನಗಳನ್ನು ಮಾಡಿದ್ದೇವೆ. ಕಳೆದ 3-4 ದಿನಗಳಲ್ಲಿ ನಮ್ಮ ಬೇರೆ ಬೇರೆ ನಾಯಕರುಗಳು ಎಲ್ಲಾ ಜಿಲ್ಲೆಗಳಲ್ಲಿ ಕೂಡ ವ್ಯಾಪಕವಾಗಿ ಅಡಿಕೆ ಬೆಳೆಗಾರರ ಆ ತೋಟಗಳಿಗೆ ಹೋಗಿ ಅಲ್ಲಿ ಸಮೀಕ್ಷೆಗಳನ್ನು ನಡೆಸುವಂತದ್ದು, ಅವರ ನಷ್ಟ ಎಷ್ಟಾಗಿದೆ ಅಂತ ಹೇಳಿ ತಿಳ್ಕೊಳ್ಳುವಂತ ಎಲ್ಲಾ ಕೆಲಸ ಕಾರ್ಯಗಳನ್ನ ನಾವು ಎಲ್ಲಾ ಭಾಗಗಳಲ್ಲಿ ಮಾಡಿದ್ದೇವೆ. ಇವುಗಳು ಇವತ್ತು ಪೂರ್ತಿಯಾಗಿ ಅಡಿಕೆ ಕೊಳೆರೋಗದಿಂದ ಅದು ನಶಿಸಿ ಹೋಗುವಂತಹ ಹಂತಕ್ಕೆ ಬಂದಿದೆ. ನಾವು ಈಗಾಗಲೇ ನೋಡಿದ ರೀತಿಯಲ್ಲಿ ಸುಮಾರು 1 ಎಕರೆಯಲ್ಲಿ 1.5 ಲಕ್ಷದಷ್ಟು ಆದಾಯ ಅಡಿಕೆ ಬೆಳೆಗಾರರಿಗೆ ಬರ್ತದೆ. ಇವತ್ತು ಅದರ ಉತ್ಪಾದನಾ ವೆಚ್ಚ ಸೈಂಟಿಫಿಕ್ ಆಗಿ ನಾವು ಅಧ್ಯಯನ ಮಾಡಿದ ರೀತಿಯಲ್ಲಿ ಸುಮಾರು ₹114 ಅಂತ ಉತ್ಪಾದನಾ ವೆಚ್ಚ ಆಗಿದೆ. ಇವತ್ತು ಎಲ್ಲವನ್ನ ಬಿಟ್ಟು ಕೂಡ ಒಂದು ಕೆಜಿಗೆ ಸುಮಾರು ₹75 ಒಬ್ಬ ಅಡಿಕೆ ಬೆಳೆಗಾರ ನಷ್ಟವನ್ನ ಇಡೀ ರಾಜ್ಯದಲ್ಲಿ ಅನುಭವಿಸ್ತಾ ಇರುವಂತದನ್ನು ನಾವು ನೋಡ್ತಾ ಇದ್ದೇವೆ. ಈ ಹಿನ್ನೆಲೆಯಲ್ಲಿ ಇವತ್ತು ಸರ್ಕಾರ ಇದರ ಬಗ್ಗೆ ತಕ್ಷಣ ಸ್ಪಂದನೆ ಮಾಡಬೇಕು. ಆ ಅಡಿಕೆ ಬೆಳೆಗಾರ ಖಂಡಿತವಾಗಿಯೂ ಸರ್ಕಾರ ಅವನ ಸಹಾಯಕ ಬರದಿದ್ರೆ ಅವರಿಗೆ ಬೇರೆ ದಾರಿ ಇಲ್ಲ. ರೈತರ ಆತ್ಮಹತ್ಯೆ ವಿದರ್ಭದಲ್ಲಿ ಆದ ಮಾದರಿಯಲ್ಲಿ ಕರ್ನಾಟಕದ ಈ ಮಲೆನಾಡು ಭಾಗದಲ್ಲಿ ಆಗ್ಲಿಕ್ಕಿಲ್ಲ ಅಂತ ಹೇಳುವಂತ ಆ ಒಂದು ಭಾವನೆಗಳು ನಮ್ಮಲ್ಲಿಲ್ಲ. ಯಾಕೆಂತ ಹೇಳಿದ್ರೆ ಆ ರೀತಿ ಆತಂಕ ಇದೆ ರೈತರ ಮನಸ್ಸಿನಲ್ಲಿ. MP Mr. Nalin Kumar Katil also addressed the media people. ಮತ್ತು ಸರ್ವ ಪಕ್ಷದ ಸಭೆಯನ್ನ ಕರೆಯಬೇಕು, ನಿಯೋಗವನ್ನು ಕರ್ಕೊಂಡು ಹೋಗಬೇಕು ಪ್ರಧಾನಮಂತ್ರಿಗಳ ಬಳಿಗೆ ಅಂತ ಹೇಳುವ ಒತ್ತಾಯವನ್ನ ಪ್ರಹ್ಲಾದ್ ಜೋಶಿ ಅವರ ಮುಖಾಂತರವಾಗಿ ಮುಖ್ಯಮಂತ್ರಿಗಳಿಗೆ ಹೇಳಿದ್ದೇವೆ. ಮುಖ್ಯಮಂತ್ರಿಗಳು ಇದಕ್ಕೆ ಒಪ್ಪಿದ್ದಾರೆ.
ಅದೇ ರೀತಿಯಲ್ಲಿ ನಿನ್ನೆ ಕೇಂದ್ರದ ಕೃಷಿ ಸಚಿವರಾಗಿರ್ತಕ್ಕಂಥ ಶರದ್ ಪವಾರ್ ಅವರನ್ನ ಭೇಟಿಯಾಗಿದ್ದೇವೆ. ನಮ್ಮ ರಾಜ್ಯದ ಮತ್ತು ದೇಶದ ಒಂದು ಅಡಿಕೆ ಬೆಳೆಗಾರರ ಸಂಸದರ ಒಂದು ತಂಡವನ್ನು ನಾವು ರಚನೆ ಮಾಡಿದ್ದೇವೆ. ಅದರ ನೇತೃತ್ವವನ್ನು ಅನಂತ್ ಕುಮಾರ್ ಹೆಗಡೆ ಅವರು ತಗೊಂಡಿದ್ದಾರೆ. ನಿನ್ನೆ ಅನಂತ್ ಕುಮಾರ್ ಹೆಗಡೆ ಅವರ ನೇತೃತ್ವದಲ್ಲಿ ಭಾರತೀಯ ಜನತಾ ಪಾರ್ಟಿಯ 7 ಸಂಸದರು ಹೋಗಿ ಕೃಷಿ ಸಚಿವರನ್ನು ಭೇಟಿಯಾಗಿದ್ದಾರೆ. Mr. Vinagara Shetty, Mr. Sulochana Bhatt and others were present at the press meet. The NCS, an organizer of trade fairs and exhibitions all over India, will soon launch the 5th National Consumer Fair in Bangalore. Speaking to media people on Saturday, National Consumer Fair Director Mr. Gautam Agarwal said that the exhibition will comprise 100 stalls offering home appliances, automobiles, chimneys, hobs, solar products, waste materials, fashion, handicraft, footwear, toys, books, FMCG, food products and much more at heavily discounted rates. Apart from the amusement rides, bird exhibition, aquafish is the main attraction in the exhibition. The exhibition will be available from 4 p.m. to 9 p.m. and will be around for 45 days. The entry fee for the public is ₹30 and free for children below 5 years. Students can gain entry at concessional rates and can also get special package tickets. And the birds and the parrots and all that. Apart from this, we have rides like Tora, breakdance, jumping frog, dashing cars, dragon train, Columbus, and many other smaller rides also. This will be opening very shortly in a few days, and the timing will be 4 to 9, I think. If you have any questions, please go ask. I think God has been very favorable to us, and looks like the trains are faster. I hope it will be very good. Because we expect at least in our 40 days period, we might get 10 days of rain. Mr. Manjunath of Nisarga, Mr. Sachindran and others were present at the press meet. Hi, this is John Abraham and you're watching Coastal Time. ಇವ್ರ ಹೆಸರು ಪುಟ್ಟುಸ್ವಾಮಿ. ಮಗನ ಸ್ಕೂಲ್ ಫೀಸ್ಗೆ ಹಣ ಎಲ್ಲಿಂದ ಒಟ್ಟು ಮಾಡೋದು ಅಂತ ಟೆನ್ಷನ್. ಕೊನೆಗೆ ಪರಿಹಾರ ಅವ್ರ ಮನೇಲೇ ಇತ್ತು. ಭದ್ರವಾಗಿಟ್ಟಿರೋ ಚಿನ್ನವನ್ನ ಸರಿಯಾದ ಜಾಗದಲ್ಲಿ ಸರಿಯಾದ ಸಮಯದಲ್ಲಿ ಉಪಯೋಗಿಸಿದ್ರು. ಕರ್ನಾಟಕ ಬ್ಯಾಂಕ್ ನ ಚಿನ್ನಾಭರಣಗಳ ಸಾಲದ ಮೇಲೆ ಕಡಿಮೆ ಬಡ್ಡಿ ದರ, ಚಿನ್ನದ ಮೇಲೆ ಅಧಿಕ ಸಾಲ, ಕ್ಷಿಪ್ರ ಮಂಜೂರಾತಿ. ಇಷ್ಟೇ ಅಲ್ಲ, ಪಡೆಯಿರಿ ಚಿನ್ನಾಭರಣಗಳ ಮೇಲೆ ಕೃಷಿ ಸಾಲ ವಿಶೇಷ ರಿಯಾಯಿತಿ ಬಡ್ಡಿ ದರದಲ್ಲಿ. ಈಗ ಥ್ಯಾಂಕ್ಸ್ ಹೇಳ್ತಿದ್ದಾರೆ ಪುಟ್ಟುಸ್ವಾಮಿ ಕರ್ನಾಟಕ ಬ್ಯಾಂಕ್ಗೆ. ಕರ್ನಾಟಕ ಬ್ಯಾಂಕ್ ನಿಮ್ಮ ಕುಟುಂಬದ ಬ್ಯಾಂಕ್, ಭಾರತದಾದ್ಯಂತ. Welcome to an amazing experience in taste and luxury. Amazon Fine Dine, the family restaurant with the all-time favorite multi-cuisine menu. Relaxing ambience, lips-smacking taste, best variety of preparations and service with a smile. Free home delivery within 3 kilometers. Amazon Fine Dine, multi-cuisine restaurant, 3rd floor, Empire Mall, MG Road, Mangalore. The Ocean Pearl presents Kashmiri Food Festival from 17 to 26 May, 11:30 AM to 3:30 PM and 7 PM to 11:30 PM. Experience the mouth-watering taste of an authentic Kashmiri dawat, a sumptuous array of milk kanti sheikh kebabs, Kashmiri Rogan Josh, Kurkur Roti, Waza Kokor Biryani, Rabri Nawab and many more. To relish the divine flavor from the kitchen of heaven at Kural Multi-Cuisine Fine Dine Restaurant. Visit the Ocean Pearl, Nawab Circle, Kadyalbai, Mandya. For enquiry call 0824 2413 800. The Ocean Pearl. Welcome to hospitality. ಕೆಲವೊಮ್ಮೆ ನನಗೆ ನಾನೇ ಕೇಳಿಕೊಳ್ತೇನೆ, ನನ್ನ ಜೀವನದಲ್ಲಿನ ಅಮೋಘ ಕ್ಷಣ ಯಾವುದು? ಅವಳು ನನ್ನ ಜೀವನದಲ್ಲಿ ಪ್ರವೇಶಿಸಿದ ದಿನವೇ. ನಾನು ಅವಳೊಂದಿಗೆ ಮಾತನಾಡಿದ ಕ್ಷಣಗಳೇ. ಅಲ್ಲ, ನನ್ನ ಜೀವನದ ಅಮೋಘ ಕ್ಷಣವೆಂದರೆ ಅವಳು ಹೌದು ಎಂದು ಹೇಳಿದಾಗ. ನಿಮ್ಮ ಜೀವನದಲ್ಲಿನ ಬಿಗ್ ಮೊಮೆಂಟ್ಗಳಿಗಾಗಿ ಜೋಸ್ ಆಲುಕಾಸ್, ಇದು ಬಂಗಾರದ ಬಂಧ. That's of Lal Bagh, 53-170 had organized official visit of
Region Chairperson, Region 1, District 3170, Nancy Shivkini, and Lions Club of Mandir Malikatta in Bangalore. Lions Club of Lalbagh, District 3170 had organized the official visit of Region Chairperson, Region 1, District 3170, Lions P. Shivkini at Lions Club of Mandir Malikatta in Bangalore recently. The President Umanath called the meeting to order. Stage program started with a prayer, followed by flag salutation and code of ethics. President Lion Umanath welcomed the guests with flowers. ಇವತ್ತು ನಮ್ಮ ಲಾಲ್ಬಾಗ್ಗೆ ಆಫೀಸಾಗಿ ತಂದಿರುತ್ತಾರೆ. ನಮ್ಮ ಕ್ಲಬ್ಬಿನ ಪರವಾಗಿ ಹಾಗೂ ನನ್ನ ವೇದಿಕೆ ಪರವಾಗಿ ನಿಮ್ಮೆಲ್ಲರ ಪರವಾಗಿ ಆರ್ಥಿಕವಾಗಿ ಕಾರ್ಯಕ್ರಮಕ್ಕೆ ಧರ್ಮಪತ್ನಿ ಜಯನ್ ಪಿ ನಿರ್ಮಲಾ ಕಿನಿ ಮಾತೆ ಅವರು ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವರನ್ನು ಕೂಡ ನಾನು ನಮ್ಮ ಕ್ಲಬ್ಬಿನ ಪರವಾಗಿ ಹಾಗೂ ನಿಮ್ಮೆಲ್ಲರ ಪರವಾಗಿ ಸ್ವಾಗತಿಸುತ್ತೇನೆ. Secretary read the report of the service activities of the club. ನಮ್ಮ ಮೊದಲ ಕಾರ್ಯಕ್ರಮ ಈ ಕಾರ್ಯಕ್ರಮ ಕ್ರಿಶ್ಚಿಯನ್ ನಾಲೆಜ್ ಲೀಡರ್ಶಿಪ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಫಾರ್ ಸ್ಕೂಲ್ ಲೀಡರ್ಶಿಪ್ ಎಂಬ ಕಾರ್ಯಕ್ರಮವನ್ನು ನಗರದ ಸಿಒಡಿಪಿ ಕಾಲೋನಿಯಲ್ಲಿ ನಡೆಸಿದ್ದೇವೆ. ಇದರಲ್ಲಿ ನಮ್ಮ ನಗರದ ವಿವಿಧ ಶಾಲೆಗಳ ವಿದ್ಯಾರ್ಥಿಗಳನ್ನು ಭಾಗವಹಿಸಿದರು. Guest of honor Dr. Namit D'Souza was introduced. Eye hospital only and for the cancer center. It is with all kinds of retina diseases and Later Dr. Namit D'Souza briefed about the diabetes and the eye in a PowerPoint presentation. Patients can be asymptomatic and thus be detected late in the course of disease. We always try in spite of not working too hard, frequent urination, and behind that is the lens. And the lens is in young is clear like a glass and into the eye with the help of ophthalmoscope. Region Chairperson Lion B. Shivkini was introduced. the public sector bank, syndicate bank, for more than 39 years. In his service, he has served as principal of Travelling College in Mumbai for 6 years and has trained more than 1,000 professionals in banking. Lion B. Shivkini addressed the gathering and inducted the new members. But every time you conduct a program in a unique way, and you conduct, it naturally attracts the attention of people. And that perhaps what we, the members of the club, how we expect, if every program is made attractive, perhaps the 100% attendance and 100% involvement. Now, for example, this program has been conducted in a unique way. ಪ್ರತಿ ವರ್ಷ ಕ್ಲಬ್ಬಿಗೆ ಸಲ್ಲಿಸಬೇಕಾದ ಸಬ್ಸ್ಕ್ರಿಪ್ಷನ್ ಅನ್ನು ಸಮಯಕ್ಕೆ ಸರಿಯಾಗಿ ಪಾವತಿಸುತ್ತೇನೆ. And Chandramohan and others felicitated the club. Activities, I sure I kept all the members of Lions Club Lalbagh on their toes, and very soon we are going to have the highest position in the Lions district. Please accept my congratulations, Daimona, and also all the members of Lions Club. Lions Club Lalbagh ಮಾಡಿದೆ. ಇದು ರಾಜ್ಯದ ದೃಶ್ಯಮಾಧ್ಯಮವಾದ ಉದಯ ಟಿವಿ ಮತ್ತು ಸಭೆ ಟಿವಿಯಲ್ಲಿ ಇವರ ಕಾರ್ಯಕ್ರಮಗಳನ್ನು ಎಲ್ಲ ಕಾರ್ಯಕ್ರಮಗಳು ಪ್ರಸಾರವಾಗಿದೆ. ಅದಕ್ಕೆ ನಾನು ನಿಮಗೆ ಧನ್ಯವಾದ ಹೇಳಬಯಸುತ್ತೇನೆ. ನಮ್ಮ ಹಿರಿಯ ಶ್ರೀಮಂತ ಅವರು 10,000 ಜನರನ್ನು ಟ್ರೈನ್ ಮಾಡಿದ್ದಾರೆ. ಅದಕ್ಕೆ ಸಂತೋಷವಾಗುತ್ತದೆ. Program ended with a vote of thanks. Lion Peter Pinto, Lion Nirmala Kini, Lioness Father Godfrey Saldana and others were present. Vaishnavi Pavitran and Vaibu D'Souza, students of St. Eloysius PU College, Bangalore, turned out the winner of the highly competitive World Balance Senior Fatigue held on 23rd of August in Bangalore, said St. Eloysius PU College Principal Father Elvis. Addressing a press meet on Friday, Reverend Father Elvis Lewis said that Vaishnavi Pavitran 16 years and Vaibhav D'Souza 17 years old students of St. Eloysius PU College, Bangalore turned out the winners of highly competitive World Battle Seniors held on 23rd of August 2013 in Bangalore
Being in the senior category, they turned out to be one of the youngest teams among teams ranging from 16 years to 24 years of age. They did not consider being young and set back, but instead used their vibrant energy and charisma to bag the first place honours for Mangaluru. They faced the top 18 the next day and again emerged as the highest scorers when they debated for the statement. People should be recognized by their personality and not by their grandeur. Ultimately, they were down to the best 9 teams of the state. The first rounds of the finale were against 2 of the most prestigious colleges of Mangaluru, one being the winner of World Battle last year. They were against the statement socialists are better than capitalists. Qualifying that round the grace, they made it to the top 3 of the state, and finally after the intense debate regarding 3 statements, Valentine's Day is a business. Intellectual property copyrights must be compulsorily replaced by copylefts, and a good dictator is better than a bad democracy. They emerged as the youngest ever winners of World Battle Senior, he informed. The participants will be from all over Karnataka, the medical college students, engineering college students, degree as well as PU. The contest is held in 4 different levels in various zones initially. Alongside PU college students, Vaishnavi Pavitran of first PUC and Vaibhav of second PUC have not only bagged the first place, the way in which they have participated in this event, in a known audience, they got standing ovation from the audience with their skills in debating, their body language, their comprehension, their articulation, and the way in which they have comprehended the themes, various themes, debating themes, current issues, burning issues of not only regional issues, not only national issues, there are international and world issues. We feel very proud of these 2 students, not only the students, their parents, as well as the staff who have motivated them, guided them, and taken them in all the levels, and they have come back to the district and the college with flying colors. We congratulate them, and as we announced, we feel temperament and the intellectual, and it is because it is the children on the wheels of few colleges. I believe in the not centralized encourage. In Independence Cup, we had both the first as well as the runners. It is very rare. This year, last year also we had the same. The finals are between scholarships versus scholarships. And our girl, what is his name? He's a potential international figure. She has covered 100 meters in 12.5 seconds, which is very close to the international record. And she's just 16. She has bright future. If enough coverage is given by the media, he knows only Hindu has given an article, other media has not come. Geeta Nambiar, Vaishnavi, Pavitran and others were present at the press meet. Hi everybody, I'm Usha Kudus and you're watching me absolutely live on Coastal Times, English News. ಸಹಕಾರದಿಂದ ಅಭಿವೃದ್ಧಿ ಅದೇ ನಮ್ಮ ಪರಂಪರೆ. ಶತಮಾನೋತ್ಸವದತ್ತ ದಿಟ್ಟ ಹೆಜ್ಜೆ. ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ನಿಯಮಿತ. ಸಹಕಾರಿ ಕ್ಷೇತ್ರದ ವಿಶಿಷ್ಟ ಸಾಧನೆಗಳು. ಅತ್ಯುತ್ತಮ ಕಾರ್ಯನಿರ್ವಹಣೆಗಾಗಿ ಸತತ 10 ವರ್ಷಗಳಿಂದ ಎಪೆಕ್ಸ್ ಬ್ಯಾಂಕಿನಿಂದ ಪುರಸ್ಕೃತ ಬ್ಯಾಂಕ್. ಸ್ವಸಹಾಯ ಗುಂಪುಗಳ ನಿರ್ವಹಣೆಗಾಗಿ ಸತತ 9 ವರ್ಷಗಳಿಂದ ನಬಾರ್ಡ್ನಿಂದ ಪುರಸ್ಕೃತ ಬ್ಯಾಂಕ್. ಕೃಷಿ ಸಾಲದ ವಸೂಲಾತಿಯಲ್ಲಿ ಸತತ 14 ವರ್ಷಗಳಿಂದ ಶೇಕಡಾ 100 ಸಾಧನೆ. 12 ಗಂಟೆ ಎಟಿಎಂ ಸೌಲಭ್ಯ. ಮಕ್ಕಳಿಗಾಗಿ ವಿಶೇಷ ಸಂಚಯ ಠೇವಣಿ ಯೋಜನೆ. ಠೇವಣಿದಾರರಿಗೆ ವಿಮಾ ಯೋಜನೆ. ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ನಿಯಮಿತ ಸದಾಶಿವ ಸಹಕಾರ ಸದನ ಕೊಡಿಯಲ್ಬೈಲ್ ಮಂಗಳೂರು. Today, one looks back with pride and wonder on the transformation that has taken place at Kankanadi, from a single dispensary to a super speciality hospital, from 20 beds to 1,050 beds, from 10 health workers to over 1,500 doctors, nurses, technical staff, and over 2,000 students. Father Muller is a byword today for service and dedication, for specific burning of cancer cells
at their locations. We have all precision equipments and instruments for both invasive and non-invasive surgical procedures and diagnosis, including high reduction X-ray, ultrasonic color Doppler, CT scan, and MRI machines. The operation theatres are equipped with contemporary equipment, high-tech intensive care units, neo and postnatal units, burns unit, cath lab, and cardiothoracic units are fully equipped. Our NICU is the largest in the city. The blood bank and cell separator and casualty are 24-hour services. In all, we have 32 super specialty services, including chest and allergy, de-addiction and counseling, dialysis, and mammography. Mr. Prasad, now you are all right. ಬಟ್ ನಿಮ್ ಹೆಲ್ತ್ ಕಂಡೀಷನ್ ಇಂಪ್ರೂವ್ ಆಗಬೇಕು ಅಂದ್ರೆ ಪರ್ಮನೆಂಟ್ ಸೊಲ್ಯೂಷನ್ ಒಂದೇ, ಒಳ್ಳೆ ಗಾಳಿ ಒಳ್ಳೆ ವಾತಾವರಣ ಇರೋ ಕಡೆ ಮನೆ ಮಾಡಿ. ಅಂತ ಮನೆ ಎಲ್ಲಿ ಸಿಗುತ್ತೆ ಡಾಕ್ಟರ್? ಅದು ಈ ಸಿಟಿಲಿ. ಯಾಕೆ ರೆಡ್ ಬ್ರಿಕ್ಸ್ ಫ್ಯಾಕ್ಟರಿಯ ಬಗ್ಗೆ ಕೇಳಿಲ್ವಾ? ರೆಡ್ ಬ್ರಿಕ್ಸ್ ಫ್ಯಾಕ್ಟರಿಯಾ? 2 ಎಕರೆ ವಿಶಾಲವಾದ ಜಾಗದಲ್ಲಿ 85% ಹಚ್ಚ ಹಸಿರಾದ ಓಪನ್ ಏರಿಯಾ ಇರುವಂತ ಸೂಪರ್ ಲಕ್ಸುರಿ ಅಪಾರ್ಟ್ಮೆಂಟ್, ಅದು ಕೂಡ ಮುಖ್ಯ ರಸ್ತೆ ಬದಿಯಲ್ಲೇ, ಕುಲಶೇಖರ ಚೌಕಿಲಿ. ಈಗಲೇ ಬುಕ್ ಮಾಡ್ಕೊಡಿ, ಇಂಥ ಅಪಾರ್ಟ್ಮೆಂಟ್ ಇನ್ ಸಿಗೋಕ್ ಕಷ್ಟ ಇದೆ. ಡಾಕ್ಟರ್ ನೀವು? ನಾನು ಆಗ್ಲೇ ಬುಕ್ ಮಾಡಾಗಿದೆ. For exclusive bookings, contact Property Deal Marketing and Project Management Company, first floor, Netravati Complex, Red Building, near Garodi Temple, Bangalore. For booking and more details, call 890-400-1234. Our website is www.propertydealindia.com. Property Deal Marketing and Project Management Company, the professional real estate consultants. Garcia Designs, a dreamland of furniture. Decorate with exclusive range of furniture from Garcia. Now attractive variety of furniture with unique designs and ready to fit your living place. Exclusive range of furniture for ultra modern houses and corporate offices. Have your dream design furniture. Get a new look in your office by exclusive range of office furniture. The designers offer your furniture needs under one roof. Patronize our exclusive imported furniture shop Garcia Design at Garcia Design Complex, Vijay Church Cross Road, Vijay, Mangalore. Tejaswini Hospital and SSIOT and ISO 9001-2008 certified Shantram Shetty Institute of Orthopedics and Traumatology, 200-bedded hospital established in 2004. Specialized in neurosurgery, cardiac surgery, urology, plastic surgery, vascular surgery, has 4 ultra-unique laminar floor operation theatres which blows virus and bacteria. SSIOT, with the expertise of 38 years of Dr. Shantram Shetty, not only treats patients but also is fully fledged for accident and emergency treatment with experts in the field. SSIOT is a place for advanced technology of any joint replacement of the body. Tejaswini Hospital, Kadri Temple Road, Kadri, Mangalore. Telephone 222-5777, 222-5994, 95, 96 and 97. Vishwa Hindu Parishad Bajrangal Kodikal branch and Sri Ganeshotsava Samiti Kodikal, Mangalore will organize Sarvajanika Sri Ganeshotsava celebration from 9th to the 11th of September. Said program convener and president. Addressing a press meet at Patrika Bhavan in Mangalore on Saturday, program convener said the Vishwa Hindu Parishad Bajrangal Kodikal branch and Sri Ganeshotsava Samiti Kodikal, Mangalore will organize Sarvajanika Sri Ganeshotsava celebration from 9th to 11th of September. Shri Ganapati Bimba Pratishte, Shri Mahaganapati Homa, Harinama Kirtana, Nritya program will be held on the occasion. Later, program coordinator also said that the stage program will be held on 9th of September at 6:30 p.m. while Mr. Ramesh Shesh of Silpa Kabal Lab, Bangalore will preside over the program. Former Special Public Prosecutor and Justice Mr. Jagaram Padakanaya, Karnataka Devadiga Sangha President Mr. Dinesh Devadiga, MMA Kodikal Proprietor Mr. Ellen Harish Kalbavi and others will be the chief guests at the program. ಬಹಳಷ್ಟು ಒಂದು ಕೊಡುಗೆಯನ್ನು ಚಿಕ್ಕ ಕೊಡುಗೆಯನ್ನು ಕೊಡುತ್ತಾ ಇದೆ. ಈಗಲೇ ಹಲವರು ಹೇಳಿದಂತೆ ನಾವು 5 ದಿವಸದ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೇವೆ. ಕ್ರೀಡೋತ್ಸವ, ಸಾಂಸ್ಕೃತಿಕ ಕಾರ್ಯಕ್ರಮ ಎಲ್ಲ ಆಚರಿಸ್ತಾ ಇದ್ದೇವೆ. ಇದಕ್ಕೆ
ಸಾರ್ವಜನಿಕರೆಲ್ಲರೂ ಸಹಕಾರವನ್ನು ಕೊಡಬೇಕು. ಒಂದು ದಿವಸ ಅವರು ಬಂದು ನಮ್ಮ ಈ ಒಂದು ಗಣೇಶೋತ್ಸವಕ್ಕೆ ಭೇಟಿ ಕೊಟ್ಟು ದೇವರ ಕೃಪೆಗೆ ಪಾತ್ರರಾಗಬೇಕು ಅಂತ ಹೇಳಿ ನಾನು ಹೇಳ್ತಾರೆ. Mr. Kiran Jogi, Mr. Marvel Chowta, Mr. Harish Shetty and others were present at the press meet. The Sarvajanika Ganeshotsava Samiti and Siddhi Vinayaka Pratishtana held a press at the A.V. Shetty Hall on August 5th. Sarvajanika Ganeshotsava Samiti and Siddhi Vinayaka Pratishtana held a press meet at A.V. Shetty Hall on August 30th. Addressing the media person, Pratishtana Managing Trustee Kodiyal Gottumaladi Ajit Kumar Rai said that the 10th year Sarvajanika Ganeshotsava will be held from September 7th to 11th at Omkar Nagar for the welfare of the society. Prior to the Ganeshotsava committee has organized Tulunada Kabaddi tournament. Teams from Udupi and Kasaragod will also take part in the tournament. Health and Family Welfare Minister Mr. Utikade will inaugurate the tournament on 7th of September at 4 p.m. ಪ್ರಕೃತಿ ನಾಶದ ಘಟನೆಗಳು ಹಾಗೂ ಕೋಮು ಸಾಮರಸ್ಯ ಅಥವಾ ಸಾಮರಸ್ಯ ಇಲ್ಲದೆ ಇರುವಂತಹ ಒಂದು ದಿವಸಗಳಲ್ಲಿ ನಾವು ಒಂದು ಅನಿಶ್ಚಿತ ಭಯಪೂರಿತ ವಾತಾವರಣದ ಬದುಕುತ್ತಿರುವಾಗ ನಾವೆಲ್ಲರೂ ಒಂದಾಗಿ ಜೀವಿಸುವಂತ ಒಂದು ವಾತಾವರಣ ಸೃಷ್ಟಿಸಬೇಕು, ಸುಮುಖ ಸಮಾಜದಡಿ ನಡೆಯಬೇಕೆಂಬ ಒಂದು ಉದ್ದೇಶದಿಂದ ಒಂದು ಎಲ್ಲರನ್ನೂ ಒಂದುಗೂಡಿಸುವ ಒಂದು ಉದ್ದೇಶದ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು. ಅದು 4ನೇ ತಾರೀಕು ಈ ಗಲ್ಫ್ ಹಾಸ್ಟೆಲ್ನಿಂದ ಒಂದು ಜಾಥಾ ಹೊರಟು ನೆಹರು ಮೈದಾನಲ್ಲಿ ಅಂತ್ಯವಾಗುತ್ತಿತ್ತು. ಅದರ ಉದ್ದೇಶವೇನೆಂದರೆ ಎಲ್ಲ ಧರ್ಮಗಳ ಮುಖ್ಯ ಕ್ರಿಶ್ಚಿಯನ್ ಧರ್ಮದ ಮತ್ತು ಮುಸ್ಲಿಂ ಬಾಂಧವರ ಅಥವಾ ಹಿಂದೂ ಧರ್ಮದ ಮುಖ್ಯ ಧರ್ಮಗುರುಗಳು ಸೇರಿಸಿಕೊಂಡು ಎಲ್ಲರೂ ಒಂದಾಗಿ ಇಲ್ಲಿಂದ ಒಂದು ಹೊರಟು ಒಂದು ಸಂದೇಶವನ್ನು ಕೊಡುವುದಾಗಿತ್ತು. ಅದೇನೆಂದ್ರೆ ನಾವೆಲ್ಲರೂ ಒಂದಾಗಿ ಜೀವಿಸುವಂತ ವಾತಾವರಣ, ಭಯಮುಕ್ತ ವಾತಾವರಣ ಕಲ್ಪಿಸಿಕೊಡಬೇಕು ಎಂಬ ಒಂದು ಕರೆಯನ್ನು ಕೊಟ್ಟರು. ಮುಂದಿನ ದಿನಗಳಲ್ಲಿಯೂ ಆ ಕಾರ್ಯಕ್ರಮವನ್ನು ಒಂದು ಹಮ್ಮಿಕೊಳ್ಳುವಂತಹ ಒಂದು ನಿರ್ಧಾರವನ್ನು ಮಾಡಲಾಗಿದೆ. ಅದರ ಉದ್ದೇಶವೇನೆಂದರೆ ನಾವೆಲ್ಲರೂ ಇಲ್ಲಿ ಧರಣಿ ಕೂತ್ಕೊಳ್ಳಿಕ್ಕೆ ಅಥವಾ ಪ್ರೊಟೆಸ್ಟ್ ಮಾಡಲಿಕ್ಕೆ ಹೋಗುವುದಿಲ್ಲ, ಆಗ್ಲಿಕ್ಕಿಲ್ಲ. ಅಂತಹ ಸಂದರ್ಭದಲ್ಲಿ ಸಮಾಜದಲ್ಲಿ ಅಥವಾ ಸರ್ಕಾರದಿಂದ ಯಾವುದಾದ್ರೂ ಒಂದು ದೊಡ್ಡ ತಪ್ಪಿನ ಕೆಲಸ ಆದರೆ ಪ್ರಜ್ಞಾವಂತ ನಾಗರಿಕರೆಲ್ಲರೂ ಸೇರಿಕೊಂಡು ದೊಡ್ಡ ಸಂಖ್ಯೆಯಲ್ಲಿ ಇದು ತಪ್ಪು, ಇದನ್ನು ಮಾಡಬಾರದು ಎಂದು ಒಮ್ಮತದ ಕರೆಯನ್ನು ಕೊಡಬೇಕು. ಅದುವೇ Addressing the media person, Mr. Namesh Shetty said that to mark this occasion, we have included some more competitions like singing, bhajans throughout the procession. Speaking on the occasion, Mr. Dr. Asha Jyoti Rai said that to mark this occasion, various competitions would be held besides Pratibha Animation competition exclusively for urban community. ಇರುವಂತಹ 2 ಸ್ಪರ್ಧೆಗಳು ಸೆಪ್ಟೆಂಬರ್ 1ನೇ ತಾರೀಕು ಭಾನುವಾರ ಬಂಟ ಕ್ರೀಡೋತ್ಸವ. ಇದರಲ್ಲಿ ಮಕ್ಕಳಿಗಾಗಿ ಹೇಳಿದ್ರೆ UKG ತನಕದ ಮಕ್ಕಳಿಗಾಗಿ ಮತ್ತು 1ರಿಂದ 4ನೇ ತರಗತಿಯ ಮಕ್ಕಳಿಗಾಗಿ, ಅದರ ನಂತರ 5ರಿಂದ 8ನೇ ತರಗತಿಯ ಮಕ್ಕಳಿಗಾಗಿ ವೈಯಕ್ತಿಕವಾದಂತಹ ಅವರಿಗೆ ಈವೆಂಟ್ಸ್ ಇದೆ. ಅದು ಅಲ್ಲದೆ ನಮ್ಮ ಯುವಕರಿಗೆ ಹೇಳಿದ್ರೆ 18 ವರ್ಷದ ಯುವಕರಿಗೆ 18 ವರ್ಷ ತನಕದವರಿಗೆ ಹಗ್ಗ ಜಗ್ಗಾಟ, ಅದರ ನಂತರ ಮಹಿಳೆಯರಿಗೆ ಮತ್ತು ಪುರುಷರಿಗೆ 2 ವಿಭಾಗದಲ್ಲಿ ಹಗ್ಗ ಜಗ್ಗಾಟ ನಡೆಯುತ್ತಿದೆ. ಇದು ಬಂಟ ಸಮಾಜ ಬಾಂಧವರಿಗೆ ಮಾತ್ರ. ಇದಾದ ನಂತರ 7ನೇ ತಾರೀಕಿಗೆ ಚಿತ್ರಕಲೋತ್ಸವ. ಇದನ್ನು ಕೋಟಿ ಪ್ರಸಾದ್ ಆಳ್ವ ಇವರು ಪ್ರಸಾದ್ ಆಡ್ಯಾದ್ರಿ ಅವರ ಮುತಾಲಿಕೆಯಲ್ಲಿ ನಡೆಸಿಕೊಡ್ಲಿಕ್ಕಿದ್ದಾರೆ. ಇದರಲ್ಲೂ ಇದರ ಕ್ಯಾಟಗರೀಸ್ ಅಂತ ಏನಿದೆ, ಶಾಲಾ ವಿದ್ಯಾರ್ಥಿಗಳಿಗೆ 8, 9, 10ನೇ ತರಗತಿಯ ಒಂದು ವಿಭಾಗ, 5, 6, 7 ತರಗತಿ 2ನೇ ವಿಭಾಗ, 2, 3, 4 ತರಗತಿ ಇದು 3ನೇ ವಿಭಾಗ, ಮತ್ತು 1ನೇ ತರಗತಿಯ ತನಕ ಸಣ್ಣ ಪುಟ್ಟ ಮಕ್ಕಳಿಗೆ 4ನೇ ವಿಭಾಗ. ಹೀಗೆ 4 ವಿಭಾಗಗಳಲ್ಲಿ ಮಾಡಿ ಭಾರತೀಯ ಹಬ್ಬಗಳು ಅಥವಾ ಹೇಗೆ ಆಚರಣೆ ಮಾಡ್ತೇವೆ, ಇಂಡಿಯನ್ ಫೆಸ್ಟಿವಲ್, ಇದನ್ನು ನಾವು ಟಾಪಿಕ್ ಆಗಿ ಇಟ್ಕೊಂಡು ಇದನ್ನು ಮಾಡ್ತಾ ಇದ್ದೇವೆ. ಎಲ್ಲ ಸಾರ್ವಜನಿಕರು ಮಾಡಿಕೊಳ್ಬೇಕಂತ ವಿನಂತಿ. ನಮ್ಮ ಗಣೇಶೋತ್ಸವದ 2ನೇ ದಿನ ಹೇಳಿದ್ರೆ 10ನೇ ತಾರೀಕಿಗೆ ಮಧ್ಯಾಹ್ನ ಈಗಾಗಲೇ ಅಧ್ಯಕ್ಷರು ಹೇಳಿದ ಹಾಗೆ ನಾಡೋಜ ಕಯ್ಯಾರ 99 ಹೇಳುವಂತಹ ಒಂದು ಕಾರ್ಯಕ್ರಮ. ನಮ್ಮ ಹಿರಿಯ ಕವಿಗಳಾದ ನಾಡೋಜ ಕಯ್ಯಾರ ಕಿನ್ನೆನರಿಯವರಿಗೆ 99 ವರ್ಷ ತುಂಬಿದೆ. 100 ವರ್ಷದ ಆಗಮನದ ಸಂಭ್ರಮದಲ್ಲಿ ನಾವೆಲ್ಲ ಇದ್ದೇವೆ. ಅವರನ್ನು ಇಷ್ಟು ವರ್ಷ ನಮ್ಮ ಮಧ್ಯದಲ್ಲಿ ಇಟ್ಟುಕೊಂಡದ್ದು ನಮ್ಮ ಸೌಭಾಗ್ಯವೇ ಸರಿ. ದಶಮ ವರ್ಷದ ಒಂದು ಸಂಭ್ರಮದಂದು ನಾವು ಗಣೇಶೋತ್ಸವವನ್ನು ಆಚರಿಸುತ್ತಿರುವಾಗ ಏನಾದರೂ ಒಂದು ವಿಶಿಷ್ಟವಾದಂತಹ ಕಾರ್ಯಕ್ರಮ ಮಾಡಬೇಕು ಎನ್ನುವಂತಹ ನಿಟ್ಟಿನಲ್ಲಿ ನಮಗೆ ಪಕ್ಕನೆ ನೆನಪು ಬಂದದ್ದು ನಮ್ಮ ಹಿರಿಯರಾದ ನಮ್ಮ
ಈ ಸಾಹಿತ್ಯ ರಂಗದಲ್ಲಿ ವಿಶೇಷವಾದಂತಹ ಕೆಲಸ ಮಾಡಿದಂತಹ ಶ್ರೀ ಕಯ್ಯಾರ ಕಿಞ್ಞಣ್ಣರಿಯವರು. ಇದೊಂದು ಕವಿ ನಮನ. ಶ್ರೀ ಕಯ್ಯಾರ ಕಿಞ್ಞಣ್ಣರಿಯವರ ಆಯ್ದ ಕವಿತೆಗಳನ್ನು ರಾಗ ಸಂಯೋಜನೆ ಮಾಡಿ ಗುರು ಕಿರಣ್ ಮತ್ತು ಗುರು ಚರಣ್ ಹೇಳುವಂತಹ ಖ್ಯಾತ ಮ್ಯೂಸಿಕ್ ಡೈರೆಕ್ಟರ್ಸ್ ಇದಕ್ಕೆ ರಾಗ ಹಾಕಿದ್ದಾರೆ. ಇದನ್ನು ನಮ್ಮ ಗಾಯಕರು ಅದನ್ನು ಹಾಡಲಿದ್ದಾರೆ, ಲೈವ್ ಆಗಿ ಹಾಡ್ತಾರೆ ನಮ್ಮ ವೇದಿಕೆ ಮೇಲೆ. Trustees of Siddhi Vinayaka Pratisthana, Mr. K. Balakrishna Shetty, Nityakurtu Raviraj Shetty, Manjunath Bandari Shetty, Krishna Prasad Rai, Purushottam Bandari, Deepak Shetty and others will present at the press meet. Free check-up camp for sound effects will be organized by AJ Institute of Medical Sciences, Sonipat, on September 4th at AJ Hospital. Press release mentioned that the camp will be held from 10 a.m. to 4 p.m. That's all for now. See you with more news on the same channel as the same channel. Till then, goodbye.